ಗುತ್ತಿಗೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಸರ್ಕಾರದಿಂದ ಮೀಸಲಾತಿ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿ ವಾಕ್ಪ್ರಹಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಗೆ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸವಾಲು ಹಾಕಿದ್ದಾರೆ. ಮುಸ್ಲಿಂ ದೇಶಗಳಿಂದ ಮೋದಿ ಯಾಕೆ ತೈಲವನ್ನು ತರುತ್ತಾರೆ? ಸೌದಿ ಅರೇಬಿಯಾ ರಾಜ ಅವರನ್ನು ಮೋದಿ ತಬ್ಬಿಕೊಳ್ತಾರೆ. ಮುಸ್ಲಿಮರ ಹೆಸರಲ್ಲಿ ಹಿಂದೂಗಳು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ, ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ 4% ಅಂತಂದಿದ್ದು ಮುಸ್ಲಿಮು ನರೇಂದ್ರ ಮೋದಿ ಮಾತಾಡೋ ರೀತಿಯಲ್ಲಿ ಆಗಿದೆ. ಏನು ಇದು ಪಕ್ಷಕ್ಕೆ ಮುಜುಗರ ಆಗುತ್ತಾ ಅಥವಾ ಒಂದು ಟೀಕೆ ಆಯಿತಾ? ನರೇಂದ್ರ ಮೋದಿಯವರು ಅಲ್ಲಿ ಮಾತಾಡಿರುವಂಥದ್ದು ಹರಿಯಾಣ ಕ್ಷೇತ್ರದಲ್ಲಿ ಇಲ್ಲಿ 4% ಮುಸ್ಲಿಂ ಸಂಬಂಧಪಟ್ಟಂತೆ ಮೀಸಲಾತಿ ತಂದಿದ್ದಾರೆ, ಅದು ಧರ್ಮದ ಮೇಲೆ ತಂದಿದ್ದಾರೆ ಅಂತ ನಿನ್ನೆ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿಯವರು ಬಹಿರಂಗವಾಗಿ ಟೀಕೆ ವ್ಯಕ್ತಪಡಿಸಿರುವಂಥದ್ದು. ಈಗ ನೋಡಿ ಸರ್, ನರೇಂದ್ರ ಮೋದಿ ಸಾಹೇಬರು ಏನನ್ನು ಹೇಳಿ, ಈಗ ನಾವು ರಿಸರ್ವೇಷನ್ಗಳು ಎಲ್ಲ ಮತ್ತು ಎಸ್ ಸಿ ರಿಸರ್ವೇಷನ್ ಅದ್ರ ಮೇಲೆ ತಂದಿರೋದು, ಎಸ್ ಟಿ ರಿಸರ್ವೇಷನ್ ಅದ್ರ ಮೇಲೆ ತಂದಿರೋದು ಬೇಡ ಅಂತ ಮೋದಿ ಅವರು ಹೇಳಿರುವಂಥದ್ದು. ಕರೆಕ್ಟ್ರಿ. ಧರ್ಮ ಅನ್ನೋದಕ್ಕೆ 2B ರಿಸರ್ವೇಷನಲ್ಲಿ ಅವ್ರು ಬರ್ತಾರೆ ಅಷ್ಟೇ. 2B ಈಗ ಮೈನಾರಿಟೀಸ್ ಅಂತ ಬರುತ್ತಲ್ಲ, ಮೈನಾರಿಟೀಸ್ ಎದ್ರಾಗ ಬರ್ತಾರೆ, ಮೈನಾರಿಟೀಸ್ ಎದ್ರಾಗ ಬರ್ತಾರೆ, ಧರ್ಮನೇ ಇದೆ ಅಲ್ಲಿ. ಸೊ ಮೈನಾರಿಟೀಸ್ ಅಂತಕ್ಕಂಥ ಕ್ರಿಶ್ಚಿಯನ್ಸಿಗೆ ಯಾಕೆ ಮೈನಾರಿಟೀಸ್ ಅಂತ ಕರಿತೀವಿ ನಾವು? ಸಿಖ್ಸಿಗೆ ಯಾಕೆ ಕರಿತೀವಿ? ಪಾರ್ಸಿಗೆ ಯಾಕೆ ಕರಿತೀವಿ? ಮುಸ್ಲಿಮ್ಸ್ಗೆ ಯಾಕೆ ಕರಿತೀವಿ? ರೀ ನೋಡಿ, ಸಮರ್ಪಕವಾಗಿ ಈ ದೇಶದಲ್ಲಿ ಇವರೆಲ್ಲರೂ ಅನಿವಾರ್ಯ ಇದ್ದಾರೆ, ನಾವೆಲ್ಲರೂ ಅನಿವಾರ್ಯದ ಈ ದೇಶದಾಗಿದ್ದೀವಿ. ಅದನ್ನು ಈಗ ಯಾವಾಗ ಚುನಾವಣೆಗಳು ಬರ್ತಾವಲ್ಲ, ಈಗ PR ಚುನಾವಣೆ ಬಂದಿದೆ, ಇದು ಜೋರಾಗಿ ಮಾತಾಡಬೇಕೀಗ. ಚುನಾವಣೆ ಮುಗಿದ್ಮೇಲೆ ಮತ್ತೆ ಇದ್ರ ಬಗ್ಗೆ ಇರಂಗಿಲ್ಲ, ಇವರೇ ಹೋಗ್ತಾರೆ. ಈಗ ಅಷ್ಟೆಲ್ಲ ನೀವು ಮುಸಲ್ಮಾನರು ವಿರುದ್ಧಿದ್ರೆ ಮತ್ತು ನೀವು ಈ ಆಯಿಲ್ ಎಲ್ಲಿಂದ ತರ್ತೀರಿ? ನೀವು ಆಯಿಲ್ ಯಾವ ದೇಶದಿಂದ ಬರ್ತದೆ? ಹಾಂ, ಮತ್ತು ಯಾಕೆ ತರ್ತೀರಿ ಅಲ್ಲಿಂದ? ಮುಸ್ಲಿಮ್ ದೇಶದಿಂದ ಆಯಿಲ್ ತಂದು ಇಲ್ಲಿ ಯಾಕೆ ಹೆಚ್ಚಿನ ಪ್ರೈಸಿಗೆ ಮಾರ್ತೀರಿ ನೀವು? ಅಷ್ಟು ಅನ್ನಂಗಿದೆ ತರಬೇಡ್ರಿ. ಮತ್ತು ಅಷ್ಟು ಮುಸ್ಲಿಂ ವಿರೋಧವಾಗಿ ಬೆಳಗ್ಗಿನ ಸಾಯಂಕಾಲ ನೀವು ಮಾತಾಡ್ತಿರಲ್ಲ, ಏನು ಅರ್ಥ ಏನಂದರೆ ಈ ದೇಶದಲ್ಲಿ ಎಲ್ಲೂ ಇರಬೇಕ್ರಿ. ಅವರು ಮುಸ್ಲಿಂ ವಿರೋಧಿ ಮಾತನಾಡ್ತಕ್ಕಂಥ ವಿಷಯ ಬರೀ ಎಲೆಕ್ಷನ್ಗಳು ಬಂದು ಹಿಂದೂಗಳು ಓಟ್ ಬೇಕಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ಚರ್ಚೆ ಆಗಬಾರ್ದು. ನೀವು ಹೋಗ್ತೀರಿ ಸೌದಿ ಅರೇಬಿಯಾ ಪ್ರಿನ್ಸಿಗೆ, ನೀವು ಹಗ್ ಮಾಡ್ತೀರಿ, ಹಿಂಗೆ ಹೇಳ್ತೀರಿ, ಹಂಗೆ ಹೇಳ್ತೀರಿ. ನಿಮ್ಮ ಚೀಫ್ ಮಿನಿಸ್ಟ್ರುಗಳು ಒಂದು ಹೇಳ್ತಾರೆ, ನಿಮ್ಮ ಮಿನಿಸ್ಟ್ರುಗಳು ಒಂದೊಂದು ಮಾತಾಡ್ತಾರೆ, ನಿಮ್ಮ ವಕ್ತಾರರು ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ. ಮತ್ತು ಏನು ಮಾಡ್ಬೇಕು? ಇದು ಏನು ಅರ್ಥ? ಅಟ್ಲೀಸ್ಟ್ ನೀವು ಹೇಳಿದ್ದು ನಿಮ್ಮ ವಕ್ತಾರರನ್ನ ಹೇಳ್ಬೇಕು, ನೀವು ಹೇಳಿದ್ದು ನಿಮ್ಮ ಮುಖ್ಯಮಂತ್ರಿಗಳನ್ನ ಹೇಳ್ಬೇಕು. ನೀವು ಹೇಳಿದ್ದೇ ಬೇರೆ, ನಿಮ್ಮ ಮುಖ್ಯಮಂತ್ರಿಗಳು ಹೇಳೋದು ಬೇರೆ, ನಿಮ್ಮ ವಕ್ತಾರಗಳು ಹೇಳೋದು ಬೇರೆ, ನಿಮ್ಮ ಪಾರ್ಟಿ ಇರೋದೇ ಬೇರೆ, ನಿಮ್ಮ ಐಡಿಯಾಲಜಿ ಇರೋದೇ ಬೇರೆ, ನೀವು ಮಾತಾಡೋದೇ ಬೇರೆ. ಏನು ಅರ್ಥ ಏನು? ಮತ್ತು ಅಷ್ಟಿದ್ರೆ ಮತ್ತೆ ತರಬೇಡ್ರಿ, ಬಿಡ್ರಿ. ಡೀಸೆಲ್ ಪೆಟ್ರೋಲ್ ಏನು ತರಬೇಡ್ರಿ ನೀವು. ನಿಮಗೆ ಅಷ್ಟೇ ಭಾಳ ಇದ್ದರೆ, ಭಾಳಷ್ಟು ಜನ ಮಾತಾಡ್ತಾರಲ್ಲ ಟೀಕೆಗೆ, ಹೆಂಗೆ ಮಾತಾಡ್ತಾರೆ, ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ ಅಲ್ವಾ? ಮತ್ತು ಯಾಕೆ ತರ್ಬೇಕು ನೀವು? ಅಲ್ಲಿಂದ ತರಬೇಡ್ರಿ. ಮುಸ್ಲಿಂ ವಿರೋಧಿ ಅಂದರೆ ಮುಸ್ಲಿಂ ದೇಶಗಳಿಂದ ಇನ್ನೂ ಕೂಡ ಯಾವುದು ಕೂಡ ವ್ಯವಹಾರ ಸಂಬಂಧ. ನಾನು ಕೇಳ್ತಕ್ಕಂಥ ಪ್ರಶ್ನೆ ಅದು. ತರಬೇಕ ಬೇಡ, ಅವ್ರನ್ನ ಕೇಳ್ರಿ ನೀವೀಗ. ಇಲ್ಲಿಂದ ಗೋ ಹತ್ಯೆಗಳು ಮಾಡಿ ಇಲ್ಲಿಂದ ಬೀಫು ಅಲ್ಲಿಗೆ ಕಳಿಸ್ತೀರಿ ನೀವು. ಯಾರಿಗೆ ಕಳಿಸ್ತೀರಿ? ಮುಸ್ಲಿಂ ದೇಶಕ್ಕೆ ನೀವೇ ಕಳಿಸ್ತೀರಿ. ಯಾರು ಮತ್ತು ಭಾರತ ದೇಶ ಕಳಿಸಲ್ಲ? ಯಾರು ಕಳಿಸ್ತಾರೆ? ಈ ಬೀಫ್ ಎಕ್ಸ್ಪೋರ್ಟ್ ಎಲ್ಲಿಂದ ಆಗ್ತದೆ ಈ ದೇಶಕ್ಕೆ? ಕಟ್ ಮಾಡೋದು ಯಾರು ಬೀಫು? ಎಲ್ಲ ಮುಸಲ್ಮಾನರ ಹೆಸರು ಇಟ್ಕೊಂಡು ಹಿಂದೂಗಳು ಓನರ್ಗಳಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗೋದು ಬೇಡ. ಈಗ ಅದೇ ಹೇಳೋದು, ನೀವು ಒಂದು ಸಲ ಯಾರನ್ನ BJP ಅವ್ರು ಬಂದುಬಿಟ್ರೆ ಚೈನಾ ವರ್ಸಸ್ಸು ಇಂಡಿಯಾ ಕಂಪೇರ್ ಮಾಡೋಣ, ಒಂದು ಸಲ ಚರ್ಚೆ ಆಗೋಣ. 10 ವರ್ಷದಲ್ಲಿ ಅವ್ರೇನು ಮಾಡಿದ್ರೆ 10 ವರ್ಷದಲ್ಲಿ ನಾವೇ ಚರ್ಚೆ ಬಗ್ಗೆ ಮಾಡೋಣ ಅಷ್ಟೇ. ಪ್ರಮುಖವಾಗಿ ಎರಡೇ ಚರ್ಚೆ ಮಾಡಿಬಿಡೋಣ, ಇನ್ನೇನು ಬೇಡ. ಇಂಥದಕ್ಕೆ ಏನಾರ ಕರೆಸಿದ್ರೆ ನಾವು ಮಾತಾಡ್ಬೋದು. ಕಾಂಟ್ರವರ್ಸಿ ಕರೆಸ್ತೀರಿ, ನಮ್ಮನ್ನು ಕೇಳ್ತೀರಿ, ನಾವು ಮಾತನಾಡ್ತೀರಿ, ಹೋಗ್ಬಿಡ್ತೀರಿ. ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋರು ಅವರೇ, ಪ್ರಶ್ನೆ ಕೇಳೋರು ನೀವೇ. ಅವ್ರ ಕಾಂಟ್ರವರ್ಸಿ ನಾವು ಮಾತಾಡೋದು ಬಿಟ್ಟರೆ ಬೇರೆ ದೇಶದ ಯಾವ ವ್ಯವಸ್ಥೆಗೂ ನಾವು ಮಾತಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಇವಾಗ ನೀವು ಹೇಳೋದಂದ್ರೆ ಮೋದಿಯವ್ರ ಜೊತೆ ಕೂಡ ನೀವು ಚರ್ಚೆ ಮಾಡೋಕೆ ರೆಡಿ ಇದ್ದೀರ ಹಂಗಾದ್ರೆ ಈ ವಿಚಾರ? ಅಂಥ ಅವಕಾಶ, ಸುವರ್ಣ ಅವಕಾಶ ನನಗೆ ಯಾವಾಗ ಸಿಗ್ಬೇಕ್ರಿ? ಅದು ಯಾವಾಗೋ ಕೋಟಿ ವರ್ಷಗಳಲ್ಲಿ ಅಂಥ ಅವಕಾಶ ಸಿಕ್ಕರೆ ಇದಕ್ಕಿಂತ ಅವಕಾಶ ನನಗೇನಿದೆ? ನೆನ್ನೆ ಹರಿಯಾಣದಲ್ಲೇ ಕೂಡ ಬಹಿರಂಗವಾಗಿ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿರುವಂಥದ್ದು. ಆದರೆ ಅವ್ರು ಯಾವಾಗಲೂ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ, ಅವ್ರ ಸರ್ಕಾರದ ವಿರುದ್ಧ ಯಾವಾಗ ಮಾತಾಡ್ತಾರೆ. 20 ರಾಜ್ಯಗಳಲ್ಲಿ ಅವರೇ ಇದ್ದಾರೆ ರೀ. 10 ವರ್ಷ 11 ವರ್ಷ ಅವರೇ ಅಧಿಕಾರದಲ್ಲಿದ್ದಾರೆ. ಅವ್ರ ರಾಜ್ಯಗಳ ಹೋಲಿಕೆಗೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡೋಣ. ನೀವು ಅವ್ರ ಜೊತೆ ಡಿಬೇಟ್ಗೆ ಆಹ್ವಾನ ಮಾಡಿಬಿಡಿ. ರೀ ನಾನು ಇನ್ನೂ 20 ಸಲ ಜನ್ಮ ತೊಗೊಂಡ್ರೆ ಅಂತ ಅವಕಾಶ ಸಿಗುತ್ತಲ್ಲ ಗೊತ್ತಿಲ್ಲ, ಕೊಡಿಸ್ರಿ. ನಮಗೂ ನಿಮ್ಮ ಕೈ ಮೈಕ್ ಕೊಡ್ರಿ, ನಾವು ಕೇಳ್ತೀವಿ. ಅಕ್ಷಯ್ ಕುಮಾರ್ ಹೆಂಗೆ ಕೇಳಿದ ಹಂಗೆ ನಾವು ಪ್ರಶ್ನೆ ಕೇಳ್ತೀವಿ. ನಾವು ಮಾವಿನಕಾಯಿ ಬಗ್ಗೆ ಕೇಳ್ತೀವಿ ಅಂತ ಬೇರೆ ನಾವು ಕೂಡ ಕೇಳ್ತೀವಿ. ನಮಗೊಂದು ಅವಕಾಶ ಮಾಡಿಕೊಡ್ರಿ. ಗುತ್ತಿಗೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಸರ್ಕಾರದಿಂದ ಮೀಸಲಾತಿ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೋದಿ ವಾಕ್ಪ್ರಹಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಗೆ ಈಗ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸವಾಲು ಹಾಕಿದ್ದಾರೆ. ಮುಸ್ಲಿಂ ದೇಶಗಳಿಂದ ಮೋದಿ ಯಾಕೆ ತೈಲವನ್ನು ತರುತ್ತಾರೆ? ಸೌದಿ ಅರೇಬಿಯಾ ರಾಜ ಅವರನ್ನು ಮೋದಿ ತಬ್ಬಿಕೊಳ್ತಾರೆ. ಮುಸ್ಲಿಮರ ಹೆಸರಲ್ಲಿ ಹಿಂದೂಗಳು
ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ 4% ಅಂತ ತಂದಿದ್ದು ಮುಸ್ಲಿಮು ನರೇಂದ್ರ ಮೋದಿ ಮಾತಾಡೋ ರೀತಿಯಲ್ಲಿ ಆಗಿದೆ. ಇದು ಪಕ್ಷಕ್ಕೆ ಮುಜುಗರ ಆಗುತ್ತೋ ಅಥವಾ ಒಂದು ಟೀಕೆ ಆಯಿತಾ? ನರೇಂದ್ರ ಮೋದಿಯವರು ಅಲ್ಲಿ ಮಾತಾಡಿರುವಂಥದ್ದು ಹರಿಯಾಣ ಕ್ಷೇತ್ರ ಅಂದರೆ ಇಲ್ಲಿ 4% ಮುಸ್ಲಿಂ ಸಂಬಂಧಪಟ್ಟಂತೆ ಮೀಸಲಾತಿ ತಂದಿದ್ದಾರೆ, ಅದು ಧರ್ಮದ ಮೇಲೆ ತಂದಿದ್ದಾರೆ ಅಂತ ನಿನ್ನೆ ಸಾರ್ವಜನಿಕ ಸಭೆಯಲ್ಲಿ ನರೇಂದ್ರ ಮೋದಿಯವರು ಬಹಿರಂಗವಾಗಿ ಟೀಕೆ ವ್ಯಕ್ತಪಡಿಸಿರುವಂಥದ್ದು. ಈಗ ನೋಡಿ ಸರ್, ನರೇಂದ್ರ ಮೋದಿ ಸಾಹೇಬರು ಏನನ್ನು ಹೇಳಿ, ಈಗ ನಾವು ರಿಸರ್ವೇಷನ್ಗಳು ಎಲ್ಲ ಸಮಯ ಮತ್ತು ಎಸ್ ಸಿ ರಿಸರ್ವೇಷನ್ ಎದ್ರ ಮೇಲೆ ತಂದಿರೋದು, ಎಸ್ ಟಿ ರಿಸರ್ವೇಷನ್ ಎದ್ರ ಮೇಲೆ ತಂದಿರೋದು ಬೇಡ ಅಂತ ಮೋದಿ ಅವರು ಹೇಳಿರುವಂಥದ್ದು. ಕರೆಕ್ಟ್ ರೀ. ಧರ್ಮ ಅನ್ನೋದಕ್ಕೆ 2B ರಿಸರ್ವೇಷನಲ್ಲಿ ಅವ್ರು ಬರ್ತಾರೆ ಅಷ್ಟೇ. 2B ಈಗ ಮೈನಾರಿಟೀಸ್ ಅಂತ ಬರುತ್ತಲ್ಲ, ಮೈನಾರಿಟೀಸ್ ಎದ್ರಾಗ ಬರ್ತಾರೆ, ಮೈನಾರಿಟೀಸ್ ಎದ್ರಾಗ ಬರ್ತಾರೆ, ಧರ್ಮನೇ ಇದೆ ಅಲ್ಲಿ. ಸೊ ಮೈನಾರಿಟೀಸ್ ಅಂತಕ್ಕಂಥ ಕ್ರಿಶ್ಚಿಯನ್ಸಿಗೆ ಯಾಕೆ ಮೈನಾರಿಟೀಸ್ ಅಂತ ಕರಿತೀವಿ ನಾವು, ಸಿಖ್ಸಿಗೆ ಯಾಕೆ ಕರಿತೀವಿ, ಪಾರ್ಸಿಗೆ ಯಾಕೆ ಕರಿತೀವಿ, ಮುಸ್ಲಿಮ್ಸ್ಗೆ ಯಾಕೆ ಕರಿತೀವಿ ರೀ? ನೋಡಿ, ಸಮರ್ಪಕವಾಗಿ ಈ ದೇಶದಲ್ಲಿ ಇವರೆಲ್ಲರೂ ಅನಿವಾರ್ಯ ಅದಾರೆ, ನಾವೆಲ್ಲರೂ ಅನಿವಾರ್ಯದ ಈ ದೇಶದಾಗಿದ್ದೀವಿ. ಅದನ್ನು ಈಗ ಯಾವಾಗ ಚುನಾವಣೆಗಳು ಬರ್ತಾವಲ್ಲ, ಈಗ PR ಚುನಾವಣೆ ಬಂದಿದೆ, ಇದು ಜೋರಾಗಿ ಮಾತಾಡಬೇಕೀಗ. ಚುನಾವಣೆ ಮುಗಿದ್ಮೇಲೆ ಮತ್ತು ಇದ್ರ ಬಗ್ಗೆ ಇರಂಗಿಲ್ಲ, ಇವರೇ ಹೋಗ್ತಾರೆ. ಈಗ ಅಷ್ಟೆಲ್ಲ ನೀವು ಮುಸಲ್ಮಾನರ ವಿರುದ್ಧಿದ್ರೆ ಮತ್ತು ನೀವು ಈ ಆಯಿಲ್ ಎಲ್ಲಿಂದ ತರ್ತೀರಿ ನೀವು? ಆಯಿಲ್ ಯಾವ ದೇಶದಿಂದ ಬರ್ತದೆ? ಹಾಂ, ಮತ್ತು ಯಾಕೆ ತರ್ತೀರಿ ಅಲ್ಲಿಂದ? ಮುಸ್ಲಿಮ್ ದೇಶದಿಂದ ಆಯಿಲ್ ತಂದು ಇಲ್ಲಿ ಯಾಕೆ ಹೆಚ್ಚಿನ ಪ್ರೈಸಿಗೆ ಮಾರ್ತೀರಿ ನೀವು? ಅಷ್ಟು ಅನ್ನಂಗಿದೆ ತರಬೇಡ್ರಿ. ಮತ್ತು ಅಷ್ಟು ಮುಸ್ಲಿಂ ವಿರುದ್ಧವಾಗಿ ಬೆಳಗ್ಗಿನ ಸಾಯಂಕಾಲ ನೀವು ಮಾತಾಡ್ತಿರಲ್ಲ, ಏನು ಅರ್ಥ ಏನಂದರೆ ಈ ದೇಶದಲ್ಲಿ ಎಲ್ಲರೂ ಇರಬೇಕ್ರಿ. ಅವರು ಮುಸ್ಲಿಂ ವಿರೋಧಿ ಮಾತನಾಡ್ತಕ್ಕಂಥ ವಿಷಯ ಬರೀ ಎಲೆಕ್ಷನ್ಗಳು ಬಂದು ಹಿಂದೂಗಳು ಓಟ್ ಬೇಕಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ಚರ್ಚೆ ಆಗಬಾರ್ದು. ನೀವು ಹೋಗ್ತೀರಿ ಸೌದಿ ಅರೇಬಿಯಾ ಪ್ರಿನ್ಸಿಗೆ, ನೀವು ಹಗ್ ಮಾಡ್ತೀರಿ, ಹಿಂಗೆ ಹೇಳ್ತೀರಿ ಹಂಗೆ ಹೇಳ್ತೀರಿ, ನಿಮ್ಮ ಚೀಫ್ ಮಿನಿಸ್ಟ್ರುಗಳು ಒಂದು ಹೇಳ್ತಾರೆ, ನಿಮ್ಮ ಮಿನಿಸ್ಟ್ರುಗಳು ಒಂದೊಂದು ಮಾತಾಡ್ತಾರೆ, ನಿಮ್ಮ ವಕ್ತಾರರು ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ. ಮತ್ತು ಏನು ಮಾಡ್ಬೇಕು? ಇದು ಏನು ಅರ್ಥ? ಅಟ್ಲೀಸ್ಟ್ ನೀವು ಹೇಳಿದ್ದು ನಿಮ್ಮ ವಕ್ತಾರರನ್ನು ಹೇಳ್ಬೇಕು, ನೀವು ಹೇಳಿದ್ದು ನಿಮ್ಮ ಮುಖ್ಯಮಂತ್ರಿಗಳನ್ನ ಹೇಳ್ಬೇಕು. ನೀವು ಹೇಳಿದ್ದೇ ಬೇರೆ, ನಿಮ್ಮ ಮುಖ್ಯಮಂತ್ರಿಗಳು ಹೇಳೋದು ಬೇರೆ, ನಿಮ್ಮ ವಕ್ತಾರಗಳು ಹೇಳೋದು ಬೇರೆ, ನಿಮ್ಮ ಪಾರ್ಟಿ ಇರೋದೇ ಬೇರೆ, ನಿಮ್ಮ ಐಡಿಯಾಲಜಿ ಇರೋದೇ ಬೇರೆ, ನೀವು ಮಾತಾಡೋದೇ ಬೇರೆ. ಏನು ಅರ್ಥ ಏನು? ಮತ್ತು ಅಷ್ಟಿದ್ರೆ ಮತ್ತೆ ತರಬೇಡ್ರಿ, ಬಿಡ್ರಿ. ಡೀಸೆಲ್ ಪೆಟ್ರೋಲ್ ಏನು ತರಬೇಡ್ರಿ ನೀವು. ನಿಮಗೆ ಅಷ್ಟೇ ಭಾಳ ಇದ್ದರೆ, ಭಾಳಷ್ಟು ಜನ ಮಾತಾಡ್ತಾರಲ್ಲ ಟೀಕೆಗೆ, ಹೆಂಗಂಗೆ ಮಾತಾಡ್ತಾರೆ, ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ ಅಲ್ವಾ? ಮತ್ತು ಯಾಕೆ ತರ್ಬೇಕು ನೀವು? ಅಲ್ಲಿಂದ ತರಬೇಡ್ರಿ. ಮುಸ್ಲಿಂ ವಿರೋಧಿ ಅಂದರೆ ಮುಸ್ಲಿಂ ದೇಶಗಳಿಂದ ಇನ್ನೂ ಕೂಡ ಯಾವುದು ಕೂಡ ವ್ಯವಹಾರ ಸಂಬಂಧ. ನಾನು ಕೇಳ್ತಕ್ಕಂಥ ಪ್ರಶ್ನೆ ಅದು. ತರಬೇಕ ಬೇಡ, ಅವ್ರನ್ನ ಕೇಳ್ರಿ ನೀವೀಗ. ಇಲ್ಲಿಂದ ಗೋ ಹತ್ಯೆಗಳು ಮಾಡಿ ಇಲ್ಲಿಂದ ಬೀಫ್ ಅಲ್ಲಿಗೆ ಕಳಿಸ್ತೀರಿ ನೀವು. ಯಾರಿಗೆ ಕಳಿಸ್ತೀರಿ? ಮುಸ್ಲಿಂ ದೇಶಕ್ಕೆ ನೀವೇ ಕಳಿಸ್ತೀರಿ. ಯಾರು ಮತ್ತು ಭಾರತ ದೇಶ ಕಳಿಸಲ್ಲ? ಯಾರು ಕಳಿಸ್ತಾರೆ? ಈ ಬೀಫ್ ಎಕ್ಸ್ಪೋರ್ಟ್ ಎಲ್ಲಿಂದ ಆಗ್ತದೆ ಈ ದೇಶಕ್ಕೆ? ಕಟ್ ಮಾಡೋದು ಯಾರು ಬೀಫು? ಎಲ್ಲ ಮುಸಲ್ಮಾನರ ಹೆಸರು ಇಟ್ಕೊಂಡು ಹಿಂದೂಗಳು ಓನರ್ಗಳಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗೋದು ಬೇಡ. ಈಗ ಅದೇ ಹೇಳೋದು, ನೀವು ಒಂದು ಸಲ ಯಾರನ್ನ BJP ಅವ್ರು ಬಂದುಬಿಟ್ರೆ ಚೈನಾ ವರ್ಸಸ್ಸು ಇಂಡಿಯಾ ಕಂಪೇರ್ ಮಾಡೋಣ, ಒಂದು ಚರ್ಚೆ ಆಗೋಣ. 10 ವರ್ಷದಲ್ಲಿ ಅವ್ರೇನು ಮಾಡಿದ್ರೆ 10 ವರ್ಷದಲ್ಲಿ ನಾವು ಚರ್ಚೆ ಬಗ್ಗೆ ಮಾಡೋಣ ಅಷ್ಟೇ. ಪ್ರಮುಖವಾಗಿ ಎರಡೇ ಚರ್ಚೆ ಮಾಡಿಬಿಡೋಣ, ಇನ್ನೇನು ಬೇಡ. ಇಂಥದಕ್ಕೆ ಏನಾರ ಕರೆಸಿದ್ರೆ ನಾವು ಮಾತಾಡ್ಬೋದು. ಕಾಂಟ್ರವರ್ಸಿ ಕರೆಸ್ತೀರಿ, ನಮ್ಮನ್ನು ಕೇಳ್ತೀರಿ, ನಾವು ಮಾತನಾಡ್ತೀರಿ, ಹೋಗ್ಬಿಡ್ತೀರಿ.